ನೋಡಿ ಇವತ್ತು ನಾವು ಏನು ಅಡಿಕೆ ತೋಟದಲ್ಲಿ ನಿಂತಿದ್ದೀವಿ. ಸೊ ಈ ಅಡಿಕೆ ಮತ್ತೆ ಈ ಅಡಿಕೆ ಮರಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ ನಿಮ್ಗೆ. ಇದು ಸಾಕಷ್ಟು ದಪ್ಪ ಇದೆ ಇದು. ಸೊ ಇದು ದಪ್ಪ ಇದೆ ಅಂದ್ರೆ ಅರ್ಥ ಏನಂದ್ರೆ ಇದು ರಾಮ ಅಡಿಕೆ ಅಂತೇಳಿ. ಸೊ ಈಗ ಅಡಿಕೆ ಏನಿದೆ, ಅಡಿಕೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ವೀಳ್ಯದೆಲೆ ಇರ್ಬೋದು, ಇವೆಲ್ಲವೂ ಸಹ ಕಾಡು ಉತ್ಪತ್ತಿಗಳು. ಸೊ ಈ ಕಾಡು ಉತ್ಪತ್ತಿಗಳೆಲ್ಲ ನಾವು ತೋಟವಾಗಿ ಯಾವಾಗ ಪರಿವರ್ತನೆ ಮಾಡಿದ್ವಿ ಅಂದ್ರೆ ಮತ್ತೆ ಅದಕ್ಕೆ ನಾವು ಇತಿಹಾಸಕ್ಕೆ ಹೋಗ್ಬೇಕಾಗ್ತದೆ. ಈಗ ಎಷ್ಟೋ ಜನ ಸುಂದರಕಾಂಡ ಓದ್ತೀವಿ, ಆದ್ರೆ ಸುಂದರಕಾಂಡದಲ್ಲಿ ಅಡಿಕೆ ಮತ್ತೆ ವೀಳ್ಯದೆಲೆ ಬಗ್ಗೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ, ಈ ಆಂಜನೇಯ ಇಲ್ಲಿಂದ ಹಾರಿದಾಗ ಅವ್ನ ನೇರವಾಗಿ ಶ್ರೀಲಂಕಾಕ್ಕೆ ಹೋಗಲ್ಲ, ಅವ್ನು ಅಂಡಮಾನ್ ನಿಕೋಬಾರ್ ಏನಿದೆ ಅಲ್ಲಿಗೆ ಹೋಗಿ ನಂತರದಲ್ಲಿ ಶ್ರೀಲಂಕಾಕ್ಕೆ ಹೋಗ್ತಾನೆ. ಸೊ ವಾಪಸ್ ಬಂದಾಗ ಆ ಅಂಡಮಾನಿನ ಕಾಡೇನಿದೆ ಇವತ್ತಿಗೂ ತಾವು ಹೋದಾಗ ಅಲ್ಲಿ ನೋಡ್ಬೋದು ಅಡಿಕೆ ಮರಗಳು, ಅದರೊಳಗೆ ವಿಶೇಷವಾಗಿ ರಾಮ ಅಡಿಕೆ ಮರಗಳು ಸಾಕಷ್ಟು ನಿಮ್ಗೆ ಅಂಡಮಾನಿನ ಆ ಕಾಡಿನಲ್ಲಿ ಸಿಗ್ತದೆ. ಸೊ ಅಲ್ಲಿಂದ ಅವನು ಅಡಿಕೆ ಮತ್ತೆ ವೀಳ್ಯದೆಲೆನ ತಗೊಂಡ್ ಬಂದು ಭಾರತಕ್ಕೆ ಅವನು ತೋರ್ಸ್ಕೊಟ್ಟ ಅಂತಿದೆ. ಹಾಗಾಗಿ ನೀವು ತಮಿಳ್ನಾಡಲ್ಲಿ ಬಹಳಷ್ಟು ದೇವಸ್ಥಾನಗಳಲ್ಲಿ ಆಂಜನೇಯಗೆ ವೀಳ್ಯದೆಲೆ ಮತ್ತು ಅಡಿಕೆಯ ಒಂದು ಅಲಂಕಾರ ಮಾಡ್ತಾರೆ. ಆಮೇಲೆ ರಾಮ ಅಡಿಕೆ ನೋಡಿ, ಈ ರಾಮ ಅಡಿಕೆ ಏನಂದ್ರೆ ಒಂದು 300-400 ಮರಕ್ಕೆ ಒಂದು ಅಡಿಕೆನ ಹಿಂದಿನ ಕಾಲದಲ್ಲಿ ಇಡ್ತಾ ಇದ್ರು. ಯಾಕೆಂದ್ರೆ ಪರಾಗಸ್ಪರ್ಶ ಅಂತೇಳಿ. ನೋಡಿ, ಇವತ್ತು ಪರಾಗಸ್ಪರ್ಶ ಅಂದ್ರೆ ಎಲ್ಲರಿಗೂ ಗೊತ್ತು, ಜೇನು ಬಹಳ ಮುಖ್ಯ ಅದ್ರೊಳಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜೇನಿನ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ, ಗಣನೀಯವಾಗಿ ಕಡಿಮೆ ಆಗಿದೆ. ಸೊ ಈ ಜೇನಿಗೂ ಮತ್ತೆ ಈ ರಾಮ ಅಡಿಕೆ ಮರಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಒಂದು ಅಂದ್ರೆ ಈ ಒಂದು ಕೋಗಿಗೆ ಇಷ್ಟು 1-2 ರಾಮ ಅಡಿಕೆ ಮರ ಇರಬೇಕು ಅಂತ ಇತ್ತು.